ಪ್ರಧಾನಿಯ ಮೇಲೆ ಬಾಂಬ್ ಹಾಕಿ ಅಂದ ಐನಾತಿ ಅಂದರ್. ಇತ್ತೀಚೆಗೆ ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಬರೀ ಪಾಕಿಸ್ತಾನ ಅಲ್ಲದೆ ವಿಶ್ವದಲ್ಲಿನ ಯಾವುದೇ ಮೂಲೆಯಲ್ಲಿರುವ ಭಯೋತ್ಪಾದಕರಿಗೆ ಭಾರೀ ಆಘಾತ ನೀಡಿತ್ತು. ಏಪ್ರಿಲ್ 26 ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಪ್ರತೀಕಾರವಾಗಿ ಇಂಡಿಯಾ ಆಪರೇಷನ್ ಸಿಂಧೂರ ಹೆಸರಿನಡಿ ಪಾಕಿಸ್ತಾನದಲ್ಲಿ ನೆಲೆಸಿದ್ದ 40ಕ್ಕೂ ಹೆಚ್ಚು ಉಗ್ರರನ್ನ ಹುಡುಕಿ ಹೊಡೆದು ಕೊಂದು ಹಾಕಿದ್ರು. ಬಳಿಕ ಪಾಕಿಸ್ತಾನ ಉಗ್ರರ ಪರವಾಗಿ ಭಾರತದ ಮೇಲೆ ದಾಳಿ ನಡೆಸಿತು. ಇದಕ್ಕೆ ಪ್ರತ್ಯುತ್ತರವಾಗಿ ಇಂಡಿಯಾ ಖಡಕ್ ಆಗಿ ಉತ್ತರ ನೀಡಿದ್ದಲ್ಲದೆ ಪಾಪಿ ಪಾಕಿಸ್ತಾನದ ನಿಧಿಯನ್ನೇ ಭಂಗ ಮಾಡಿತ್ತು. ಈ ಸಮಯದಲ್ಲಿ ಇಡೀ ಭಾರತೀಯರೇ ಸೈನಿಕರು ಪರವಾಗಿ ಹಾಗೂ ಮೋದಿ ನಡೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ರೆ, ಇಲ್ಲಿಬ್ರು ಐನಾತಿ ಅಸ್ಸಾಮಿಗಳು ಖಾನಾ ಪೀನಾ ಹಿಂದೂಸ್ತಾನ್ ಯುದ್ಧದಲ್ಲಿ ಮಾತ್ರ ಬೋಲೋ ಪಾಕಿಸ್ತಾನ್ ಅನ್ನೋ ದೇಶದೊಳಗಿನ ದುಶ್ಮನ್ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೌದು, ಸದ್ಯ ಈ ಐನಾತಿಗಳು ಯಾರು ಅಂದ್ರೆ ಒಬ್ಬ ಕರ್ನಾಟಕದವನು, ಇನ್ನೊಬ್ಬ ಕೇರಳದವನು. ಸದ್ಯ ಈ ಲೋಫರ್ ಪ್ರಧಾನಿ ಮೋದಿ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಇನ್ನೊಬ್ಬ ಕೇರಳದ ಕೊಚ್ಚಿಯ ಮುಜೀಬ್ ರೆಹಮಾನ್ ಅನ್ನುವ ಐನಾತಿ ಯುದ್ಧದ ಸಮಯದಲ್ಲಿ ನಮ್ಮ ದೇಶದ ಹೆಮ್ಮೆಯ ವಿಕ್ರಾಂತ್ ಬಗ್ಗೆ ನನಗೆ ಮಾಹಿತಿ ನೀಡಿ, ನಾನು ಪ್ರಧಾನಿ ಮಂತ್ರಿ ಕಚೇರಿಯಿಂದ ಮಾತನಾಡ್ತಿದ್ದೇನೆ ಅಂತ ಮಾಹಿತಿ ಕೇಳಿ ಇದೀಗ ಪೊಲೀಸರ ಲಾಠಿ ಏಟು ತಿಂದಿದ್ದಾನೆ. ಇನ್ನು ಕರ್ನಾಟಕದಲ್ಲಿ ಮಂಗನಮ್ಮನ ಪಾಳ್ಯ ನಿವಾಸಿ ನವಾಜ್ ಬಂಧಿತ ಆರೋಪಿಯಾಗಿರುವ ಐನಾತಿ ಪಬ್ಲಿಕ್ ಸರ್ವೆಂಟ್ ಎಂಬ ಐಡಿಯಲ್ಲಿ ವಿಡಿಯೋ ಮಾಡಿ ಭಾರತ ಪಾಕಿಸ್ತಾನ ಸೈನಿಕರ ಸಂಘರ್ಷದಲ್ಲಿ ಯಾಕೆ ಪ್ರಧಾನಿ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಿಲ್ಲ, ಜನರು ಸುಮ್ಮನೆ ಇರುವವರನ್ನ ತೊಂದರೆ ಮಾಡುತ್ತಿರೋ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಿಲ್ಲ, ಮೋದಿ ಮನೆ ಮೇಲೆ ಮೊದಲು ಬಾಂಬ್ ಹಾಕಿ ಎಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದ. ಸದ್ಯ ವಿಡಿಯೋ ಆಧರಿಸಿ ಬಂಡೆಪಾಳ್ಯ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ತಳ್ಳಿದ್ದಾರೆ.